ಕ್ಯಾಮ್ರಾ ಯೂಟ್ಯೂಬ್ ಹಾಂ ಸುಮ್ಮನೆ ರೀತಿದ್ದೀನಿ ಏನು ಹುಡುಗ ತಲೆ ಮೇಡ್ಕೊರೋ ಕಣ್ಣೀರು ಬರೋಂಗಿಲ್ಲ ಕಣ್ಣೀರು ಬರ ನಮ್ಮ ಹುಡುಗ ಒಳಗಡೆ ಕೊರಕ ಮತ್ತದೇನೋ ಲೀಕ್ ಆಗತ್ತೈತೆ ಅನ್ಸಿ 4 ಕಾಯಿಲ್ ಆಯಿಲು ಲೀಕ್ ಆಗತ್ತೈತ್ರಿ ಇದ್ಯಾವ ಬಸ್ ರೀಪ NWK ಕೊರೋನಾನಾ ಸಿಒ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಅನದರ್ ವ್ಲಾಗ್ ಸೋಷಿಯಲ್ ವ್ಲಾಗ್ಸ್. ಸೊ ಫ್ಯಾಮಿಲಿ ಇವತ್ತಿಂದನೇ ಏನ್ರಿಪ್ಪ ಅಂದ್ರೆ ಸಂಕೇಶ್ವರ ಹೊಂಟೇವ್ರಿ. ಸೊ ಯಾಕ್ರಿಪ್ಪ ಅಂದ್ರೆ ನಮ್ದು ಡಿಯೋ ಸ್ಕೂಟಿ ಐತಲ್ರಿ ನೋಡ್ರಿ ಫ್ಯಾಮಿಲಿ, ಬ್ರೇಕ್ ಎರಡೂ ಲೂಸ್ ಆಗ್ಯಾವೆ ಮತ್ತು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮತ್ತು ಏನಾಗೈತ್ರಿಪ್ಪ ಅಂದ್ರೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ರೀ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ನನಗೇನು ಗೊತ್ತಿಲ್ಲ. 4 ಕಾಯಿಲ್ ಸೆಕಾಪ್ಸರ್ ಹೋಗೈತ್ರಿ, ಮೇ ಬಿ 4 ಕಾಯಿಲ್ ಅಂತಾರೆ ಅನಿಸ್ತಿದ್ರಿ. ಸೊ ಅದು ಮುಂದೆ ಸೌಂಡ್ ಬರೋದಿದ್ರಿ, ಇದನ್ನು ರಿಪೇರಿ ಮಾಡಿಸ್ಬೇಕು. ಸೊ ನಮ್ಮ ಅಜ್ಜಿ ಬರತ್ತಾರ ರೀ. ಸೊ ನಮ್ಮ ಅಜ್ಜಿನ ಕರ್ಕೊಂಡೋಗಿ ಊರಿಗೆ ಬಿಡ್ಬೇಕು. ಸೊ ಅಜ್ಜಿನ ಊರಿಗೆ ಬಿಟ್ಟೆ ಸೊ ಡೈರೆಕ್ಟ್ ನಮ್ಮ ಕೂತ್ ಮಂತ್ ಸಿಗ್ತೇನಂತ. ಬರೀ ಫ್ಯಾಮಿಲಿ ಸ್ಟೇಟ್ಯೂನಾಗಿರಿ. ಸೊ ಅಲ್ಲಿ ತನಕ ಸಿನಿಮ್ಯಾಟಿಕ್ ಶಾರ್ಟ್ ತೋರಿಸ್ತೇನೆ, ಬರೀ ಫ್ಯಾಮಿಲಿ. ಮೊದಲಿಗಿಂತ ಊಹಿಸುವೆನು ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಲು ನನ್ನ ಸ್ವಪ್ನದಲು. ನಮ್ಮ ಅಜ್ಜಿನೆಲ್ಲ ಬಿಟ್ಟೆ ಮತ್ತು ಹೊಂಟೇರಿ ಬಟ್ ನಮ್ಮಲ್ಲಿ ಮತ್ತೆ ಸಿಗೋಣ ಅಂತ ನಾನು. ಸೊ ಪ್ಲ್ಯಾನಿನಲ್ಲಿ ಚಿಕ್ಕ ಬದಲಾವಣೆ ಏನ್ರಿಪ್ಪ ಅಂದ್ರೆ ನಮ್ಮ ಅಣ್ಣಂದು ಅಪಾಚೆ RTR 160 ಏನೋ ಐತ್ರಿ. ಸೊ ಒಂದು ಗಾಡಿ ಸರ್ವಿಸಿಂಗ್ ಮಾಡಿಸ್ಬೇಕು, ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು, ಒಂದು ಗಾಡಿದೇನು ಭಾಳ ಕೆಲಸ ಐತ್ರಿ. ಸೊ ಇವತ್ತೇನಪ್ಪ ಅಂದ್ರೆ ಅಲ್ಲಿ ಹೋಗಿ ಗ್ಯಾರೇಜ್ ಅನ್ನಾಗ್ರಿ ಕೇಳಿ ಬರ್ಬೇಕು ಅಷ್ಟೇ ರೀ. ಸೊ ನಾಳೆ ತೊಗೊಂಬರ್ತಾನಂತ ಸಂಡೇ. ಸೊ 2 ಗಾಡಿ ಅನ್ನ ನಾಳೆ ಮಾಡ್ಕೊಡ್ತಾನಂದ್ರೆ ನಾಳೆ ಮಾಡಿಸ್ಬೇಕು ರೀ. ಇಲ್ಲಾಂದ್ರೆ ನಂದು ಇವತ್ತಾದ್ರೆ ಇವತ್ತು ಮಾಡಿಸ್ಬೇಕಂತ ಐತಿ. ಬಟ್ ನಮ್ಮಲ್ಲಿ ನೋಡೋಣ ಏನೇನು ಆಕೈತೆ ಅಂತ. ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಆಗತೈತ್ರಿಪ್ಪ ಅಂದ್ರೆ ನನ್ನ ಗಾಡಿ ಇದೆ ಡಿಯೋ ಸ್ಕೂಟಿ ಇದೆ, ಒಂದೊಂದು ಸತಿ ಇದಾಗತೈತಿ ರೀ ಫ್ಯಾಮಿಲಿ. ಒಂದು ಟೈಯರ್ ಏನು ಪ್ರಾಬ್ಲಮ್ ಆಗೈತೆ ಏನು ಗೊತ್ತಿಲ್ಲ ರೀ, ಶೇಕ್ ಆದಂಗೆ ಆಗತೈತಿ, ಅದೇ ಪ್ರಾಬ್ಲಮ್. ಬಟ್ ಫ್ಯಾಮಿಲಿ ಏನಾಗೈತೆ ನೋಡೋಣ ಅಂತ. ನೋಡ್ರಿ ಫ್ಯಾಮಿಲಿ, ಇಷ್ಟು ನೆಳ್ಳಾಗಿ ನಿಲ್ಲಿಸಿರ ಭೀ ಎಷ್ಟು ಕದೈತಿ ರೀ ಇಪ್ಪ. ಶೀಟ್ ಅಂದ್ರೆ ಹೆವಿ ಕದೈತಿ. ಫುಲ್ ವೆದರ್ ಹೀಟ್ ವೇವ್ ಜಾಸ್ತಿ ಐತಿ ರೀ ಫ್ಯಾಮಿಲಿ. ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರೆಲ್ಲಿ, ನಿಂಗೆ ತಾಯಿ ತಂದೆ ಯಾರು ನೀ ಹೇಳೆಯ, ನಿನಗಿಂತಲೂ ರುಚಿ ಯಾವುದು, ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು, ನಿನ್ನ ಕೈಗೊಂಬೆ ಬರು. ಇದ್ಯಾವ ಬಸ್ ರೀಪ NWK ಕೊರೋನಾನಾ CORONA. ಬೆಳಿಗ್ಗೆಯಿಂದ ಎಲ್ಲಿ ಸ್ಟಾಪ್ ಐತ್ರಿ ಫ್ಯಾಮಿಲಿ ಬಸ್? ಏನಾಗೈತೆ ಆಮೇಲೆ ಬೆಳಿಗ್ಗೆನ ಹೋಗುತ್ತೆ ಮುಂದೆ ಅಲ್ಲೇ ಐತ್ರಿಪ್ಪ, ಇವು ಅಲ್ಲೇ ಐತಿ. ಸೇಮ್ ಬಸ್ ಸೇಮ್ ಟೈಮ್. ಹೋದ ಸತಿ ಒಂದು ಇದಾಗಿತ್ತು ಬಸ್ ಅಲ್ಲಿ ಸುಟ್ಟು ಬಿಟ್ಟಿತ್ತು. 15 minutes later. ಹಾಂ ಆರಾಮ್ ರೀ. ಆ ಸ್ಕೂಟಿ ದಟ್ ಆಯಿಲ್ ಚೇಂಜ್ ಮಾಡ್ಸೋದಿತ್ತು ರೀ, ನಾಳೆ ತೊಗೊಂಬಲ್ರಿ? ನಾಳೆ ಇರಂಗಿಲ್ಲ ರೀ? ಅದು ಭಾಳ ಕೆಲಸ ಐತ್ರಿ. ಆ ಮೊನ್ನೆ ಹೇಳೇನ್ರಲ್ಲ ನಿಮಗೆ, ಮುಂದೆ ಸ್ವಲ್ಪ ಸೌಂಡ್ ಬರೋದಿದೆ ಅಂತ, ಅದು ನೀವು ರಿಪೇರಿನ ಮಾಡಿಲ್ಲ ರೀ. ಅದನ್ನು ಭಾಳ ಆವಾಜ್ ಬರೋದಿತ್ತು ರೀ. ಮತ್ತು ಅದೇನೋ ಲೀಕ್ ಆಗತ್ತೈತೆ ಅನ್ಸಿ 4 ಕಾಯಿಲ್ ರೀ, ಆಯಿಲು ಲೀಕ್ ಆಗತ್ತೈತಿ ರೀ. ಹಾಂ ರೀ ಆಯ್ತು ಮಂಗಳವಾರ ತಂದ್ಕೊಳ್ರಿ. ಆಯ್ತು ಅದನ್ನ ಮತ್ತೆ ನಿಮಗೆ ಕೇಳಿ ಹೋಗ್ಬೇಕು. ನಾಳೆ ಇದ್ರೆ ಮತ್ತೆ ಮಾಡಿಸ್ಬೇಕಂತ ಮಾಡೀನಿ ರೀ ನಾನು. ನಾಳೆ ನಿಮಗೆ ಮಧ್ಯಾಹ್ನ ಮ್ಯಾಗ ಹೋಗಂಗಿಲ್ಲ ರೀ? ಊರಿಗೆ ಹೊರದೇನು ರೀ? ನೀವು ಇರಂಗಿಲ್ಲ ರೀ? ಸುಟಿನೇ ಇರ್ತಿದ್ದಲ್ಲ. ಮಂಗಳವಾರ ತೊಗೊಂಬರ್ತೀನಿ ತೋರಂಗಿಲ್ಲ. ಆ್ಯಸ್ ಯೂಸ್ವಲ್ ನಮ್ದು ಹಿಂಗೆ ನಡೀತಿರ್ತಾವೆ ರೀ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ನಸೀಬ್ ಹಂಗೆ ಐತೆ. ಆಮೇಲೆ ಹೋಗಿದ್ದ ಕೆಲಸ ಯಾವಾಗೂ ಒಂದು ಅಂದ್ರೆ ಹಿಂಗೆ ಹೋಗಿರ್ತೀವಲ್ಲ ರೀ, ಯಾವಾಗೂ ಒಂದು ಕೆಲಸ ಒಂದು ಟೈಮ್ದಾಗ ಯಾವಾಗೂ ಆಗಿಲ್ಲ ರೀ ನಮ್ಮ ಕೆಲಸ. ಯಾವೂ ಆಗಿಲ್ಲ ರೀ. ಕರೆನ ರೀ ಫ್ಯಾಮಿಲಿ. ಅಣ್ಣನೂ ಹೇಳಿದ್ರಿ ಈಗ ಬಿಟ್ಟು ಹೋಗಂತಂದ್ರೆ, ಅಣ್ಣಗೇನು ಅನ್ಸಿತ್ತು ಆಯಿಲ್ ಚೇಂಜಸ್ ಮಾಡಿಸೋದಿದೆ ಅಂತ. ಬಟ್ ನಮ್ಮ ಡಿಯೋದಿ ಫುಲ್ ಕೆಲಸ ಇದಾವೆ ರೀ ಫ್ಯಾಮಿಲಿ. ಯಾಕಂದ್ರೆ ಬ್ರೇಕ್ ಹತ್ತಿಲ್ಲ ಒಂದೇ ಮಾತು ಹಂಗೆ ಹೊಡ್ಯಾಕತ್ತೇನೆ ರೀ ನಾನು. ನಿನ್ನ ನಮ್ಮ ಅಪ್ಪ ಕೇಳ್ಯಾರ ರೀ,
ನಾ ತೊಗೊಂಬರ್ತಾನೆ ಅಂತಂದ್ರೆ ಬಟ್ ಯಾಕೆ ರಿಸ್ಕ್ ಸುಮ್ಮ ಕೊಡೋದು ಬೇಡ ಅಂತ, ಯಾಕಂದ್ರೆ ಅವ್ರ ಗಾಡಿ ಚೊಕ್ ಇಟ್ಟಾರ್ರಿಪ್ಪ. ನಾನು ಇದನ್ನ ಚೊಕ್ ಇಟ್ಟೇನಿ, ಬಟ್ ಏನಾಗೈತ್ರಿಪ್ಪ ಅಂದ್ರೆ ಇದು ಮಡಿಕೇರಿ ಒಳಗೆ ಪಾಪ ಇಂಥ ರೋಡ್ರಿ ಇದಕ್ಕಿಂತನೂ ಚಲೋ ಇರಂಗಿಲ್ಲ ರೀ. ಫುಲ್ ಕಲ್ಲು ರೋಡ್ದಾಗ ಪರಿಸ್ಥಿತಿ ಕೆಟ್ಟೈತ್ರಿ ಪಾಪ ಡಿಯೋ. ಅಣ್ಣ ಏನು ಅನ್ನಕತ್ತಾರ ರೀ ಫ್ಯಾಮಿಲಿ ಅಂದ್ರೆ ಒಂದಿನ ಇವತ್ತು ಕೊಡ್ರಿ, ನಾ ತೊಗೊಂಡು ಹೋಗ್ರಿ ಅಂತ ಅನ್ನಕತ್ತಾರೆ. ಬಟ್ ಫ್ಯಾಮಿಲಿ ನೋಡೋಣ ಟೈಮ್ ಯಾವಾಗ ಕೂಡಿ ಬರ್ತದೆ ಅಂತ. ಸೋಮವಾರ ದಿನಾನೇ ಕೊಡ್ಬೇಕು ಅನ್ಸುತ್ತೆ ರೀ. ಮೇ ಬಿ ಇವು ನಮ್ಮ ಅಣ್ಣನ ಕೇಳಿಲ್ಲಲ್ರಿ ನಾನು. ಸಿಟ್ ನಮ್ಮ ಅಣ್ಣ ಹೇಳಿದ್ದಲ್ರಿ ಪಕ್ಕ ಅಂತ ನೆನಪ ಆಗ್ಲಿಲ್ಲ ನೋಡ್ರಿ ಫ್ಯಾಮಿಲಿ ಕೇಳಕ್ಕೆ. The next day. ಟೈಮ್ ಆಗೈತೆ ರೀ. ಎಷ್ಟು ಅಂದ್ರೆ 9:45 ಆಗೈತೆ ಫ್ಯಾಮಿಲಿ. ಇದನ್ನ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಎಲೆಕ್ಷನ್ ಐತಿ. ಸೊ ನಾವು ಊಟಿಂಗ್ ಹಂಗಾಕ ಊರಿಗೆ ಹೋಗ್ಬಿಟ್ರಿ ಫ್ಯಾಮಿಲಿ. ಸೊ ಹಂಗೆ ಏನಾಗೈತ್ರಿಪ್ಪ ಅಂದ್ರೆ ನಮ್ದು ಕಾರ್ ಬಂದಿತ್ತಲ್ರಿ, ಕಾರ್ ವಾಶ್ ಮಾಡಿಸ್ಬೇಕು. ಸೊ ಭಾಳ ಒಳಗೆಲ್ಲ ಭಾಳ ಹೊಲಸಾಗೈತೆ ರೀ. ನಿನ್ನೆ ವಾಶ್ ಕೊಡೋವಿದ್ದೀನಿ ರೀ. ಅದು ಸ್ವಲ್ಪ ಡ್ಯಾಶ್ ಬೋರ್ಡ್ ಏನೋ ಇದಾಗಿತ್ತು ರೀ ಫ್ಯಾಮಿಲಿ, ಬ್ಲಾಕ್ ಅನ್ನಂಗಾಗೈತೆ. ಸೊ ಅದ್ರ ಸಲುವಾಗಿ ವಾಷಿಂಗ್ ಕೊಟ್ಟಿಲ್ಲ. ಸೊ ಈಗ ಏನ್ರಿಪ್ಪ ಅಂದ್ರೆ ಒಂದು ಡ್ಯಾಶ್ ಬೋರ್ಡ್ ಎಲ್ಲ ರಿಪೇರಿ ಮಾಡ್ಸೇನಿ ರೀ ಸಂಕೇಶ್ವರಕ್ಕೆ ಹೋಗಿ. ಅದು ಡಿಯೋ ಸ್ಕೂಟಿ ಐತಲ್ರಿ, ಆಲ್ರೆಡಿ ಹೇಳಿದಂಗೆ ಮೊನ್ನೆ ಹಿಂದಿನ ಬ್ಲಾಕ್ದಾಗ ಏನು ಮಾಡೋದಿತ್ರಿಪ್ಪ ಅಂದ್ರೆ ಅದು ಸರ್ವಿಸಿಂಗ್ ಮಾಡಿಸೈತಿ, ಆಯಿಲ್ ಚೇಂಜ್. ಸೊ ಮನೆ ಏನಿದ್ರೆ ಅನ್ನ ಮಂಗಳವಾರ ತೊಗೊಂಬಂದಿದ್ದೆ. ಸೊ ಕಾರ್ ವಾಶ್ ಕೊಟ್ಟು ಆ ಕಡೆ ಸ್ಕೂಟಿ ಆಯಿಲ್ ಚೇಂಜ್ ಮಾಡೋಕೆ ಮತ್ತು ಮುಂದೆ ಸ್ವಲ್ಪ ಸೌಂಡ್ ಬರೋದಿಲ್ಲ ರೀ, ಅದನ್ನು ಕೊಟ್ಟು ಬರೋ ಪ್ಲ್ಯಾನ್ ಐತಿ. ಬರೀ ಫ್ಯಾಮಿಲಿ ಏನೇನು ಹಾಕೈತೆ ನೋಡೋಣ ಅಂತ ತೋರಿಸ್ತಾನೆ ಅಂತ ನಿಮ್ಗೆ. ಆಮೇಲೆ ಕಾರ್ ವಾಶ್ ಕೊಡ್ತಾರಲ್ರಿ ಅಲ್ಲಿ ಬರೀ ಸ್ಟೇಷನ್ ಆಗಿತ್ತು ಫ್ಯಾಮಿಲಿ. ಏನ್ರಿಪ್ಪ ಅಂದ್ರೆ ನಮ್ಮ ತಂಗಿ ಬೇಕಾತಾಡ್ರಿ. ಸೊ ಲೇಟ್ ಆಗಿತ್ತು. ಸೊ ನಾಷ್ಟ ಮಾಡಿ ಡೈರೆಕ್ಟ್ ಕಾರ್ ವಾಶ್ ಮಾಡೋಕೆ ಟೈಮ್ ಆಗೈತಿಲ್ಲ ರೀ ಫ್ಯಾಮಿಲಿ. ಸೊ ಕಾರ್ ವಾಶ್ ಮಾಡಿಸ್ಬೇಕು. ಆಮೇಲೆ ಹಂಗೆ ಪ್ರಾಬ್ಲಮ್ ಕೆಲಸ ಅದಾವ ರೀ. ಇನ್ ಕೇಸ್ ಚಾನಲ್ಗೆ ಏನಾದರೂ ಹೊಸವಾಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ಯಾಮಿಲಿ. ಬರೀ ಫ್ಯಾಮಿಲಿ ಆಮೇಲೆ ಸಿಗ್ತಂತ ಸ್ಟೇಷನ್ ಆಗಿರಿ. A few moments later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂದ್ರೆ ಕಾರ್ ವಾಶ್ ಕೊಟ್ಟು ಬಂದಿದ್ರಿ. ಸೊ ಈಗಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ನಮ್ಮ ಡಿಯೋ ಸ್ಕೂಟಿ ಸರ್ವಿಸಿಂಗ್ ಮಾಡ್ಸಕ್ಕೆ ಹೊಂಟಿದ್ರಿ ಫ್ಯಾಮಿಲಿ. ಸೊ ಯಾರ್ಯಾರಿಪ್ಪ ಅಂದ್ರೆ ನಾನು ನಮ್ಮ ಪಪ್ಪ ಹೊಂಟೇವ್ರಿ. ಸೊ ಬರೀ ಫ್ಯಾಮಿಲಿ, ಯಾಕಂದ್ರೆ ಈಗ ಅಲ್ಲಿ ಕೊಟ್ಟು ಅನ್ನ ಒಂದಿನ ಕೊಡ್ಬೇಕನ್ನಲ್ರಿ. ಸೊ ಸಂಜೆ ತನಕ ರಿಪೇರಿ ಆಗ್ತೈತಂತ ಫೋನ್ ಮಾಡಿದ್ದೀರಿ ಅನ್ನಾಗ. ಸೊ ಅನ್ನ ಫೋನ್ ಮಾಡೇವ್ರಿ ತೊಗೊಂಬ ಅಂತ ನನ್ನ ಗಾಡಿ. ಸೊ ಇಬ್ಬರು ಕಾರ್ ವಾಶ್ ಕೊಟ್ಟೇವಿ. ಈಗ ಬರೋಕೆ ವಾಪಸ್ ಗಾಡಿ ಇಲ್ಲಲ್ರಿ ಫ್ಯಾಮಿಲಿ. ಸೊ ಅದಕ್ಕೆ ನಮ್ಮ ಪಪ್ಪ ಬರತ್ತಾರೆ. ಸೊ ಈ ಗಾಡಿ ಕೊಟ್ಟು ಶಾಡೋ ಮ್ಯಾಗ ಬರೋಣ ಅಂತ ರಿಟರ್ನ್. ಬೈ ಫ್ಯಾಮಿಲಿ. ಕ್ಯಾಮ್ರಾ ಯೂಟ್ಯೂಬ್ ಹಾಂ. ಸತ್ತಿಲ್ಲದೆ ನನ್ನಾದು ಚೋಮಾಯೆ ಆರಂಭ ಸಿಹಿ ಪ್ರೇಮ. ಸೊ ಫ್ಯಾಮಿಲಿ ಸರ್ವಿಸಿಂಗ್ ಕೊಟ್ಟು ಬಂದಿರಿ. ಸೊ ಅನ್ನ ಸಂಜೆ 4 ಗಂಟೆ ತನಕ ಕೊಡುತ್ತೆ. ಹಂಗೆ ಶುರು ಆಗ್ಬೇಕು. ಸೊ 4 ಗಂಟೆ ತನಕ ಕೊಡ್ತೀನಿ ಅಂದಾರೆ. ಬರ್ರಿ. 1 hour later. ಮೊದಲಿಗಿಂತ ಊಹಿಸುವೆನು ಮರಳಿ ಬಂದರೆ ಅವಳು ನನಗೂ. ಕಾರ್ ವಾಶ್ ಮಾಡೋಕ್ಕಿಂತ ಏನು ಗೊತ್ತ್ರಿ, ಕಾರ್ ವಾಶ್ ಕೊಡೋಕ್ಕಿಂತ ನಾವು ವಾಶ್ ಮಾಡೋದು ಚಲೋ ರೀಪ್ಪ. ಒಂದು ತಾಸು ಬಿದ್ದಾಡಿ ವಾಶ್ ಮಾಡ್ಕೊಂಡು ಈಗ ಹಸನಾಗೈತೆ ರೀ. ಮತ್ತು ಇದ್ರಾಗೆಲ್ಲ ಲಗೇಜ್ ಇಡತ್ತಾರ ನಾವು. ನೋಡಪ್ಪ ಬರೀ ಫ್ಯಾಮಿಲಿ ಡೈರೆಕ್ಟ್ ಇನ್ನು ಹೋಗುತ್ತೀನಿ ತೋರಿಸ್ತಾನೆ ಸಿನಿಮ್ಯಾಟಿಕ. ಮೇ ಬಿ ನಮ್ಮ ತಂಗಿಗೆ ಸೇರ್ತೈತಿ ಕ್ಯಾಮ್ರಾ. ಫ್ಯಾಮಿಲಿ ಇದು ಸಿಲಿಂಡರ್ ಹೊತ್ತು ನೋಡ್ರಿ, ಗಾಡಿಗೆ ಎಲ್ಲಿ ಇಡೋದು ನೋಡ್ರಿ. ಇದನ್ನು ತುಂಬ ರೀತಿದ್ದೀನಿ ಎಲ್ಲಿ ಇಡೋದು. ನಾನು ಇಲ್ಲೇ ಕುಂತು ಹೋಗ್ಯಾರ ನೋಡ್ರಿಪ್ಪ ಕಾಲ ಮಾಡಂತ. ಸೊ ಗಾಡಿ ನೋಡ್ರಿ ಎಷ್ಟು ಚಂದ ತೊಗೊಳ ನಾವು ಏನು ಸೋತೋದಿಲ್ಲ ರೀ. ಅದಕ್ಕೆ ಹೋದ್ರಿ ಮುಂದಿತ್ತು ಎಲ್ಲ ಕ್ಲೀನ್ ಮಾಡಿಸ್ಬೇಕಂತ. ಯಾವುದು ಕೆಲಸ ಆದ್ರೆ ಭೀ ಮುಂದಿತ್ತು ಮಾಡಿಸ್ಬೇಕು ರೀ. ವಾಷಿಂಗ್ ಆಗಲಿ ಸರ್ವಿಸಿಂಗ್ ಅಂತ ಮುಂದಿತ್ತು ಮಾಡಿಸ್ಬೇಕ್ರಿಪ್ಪ. ಹೋದ್ಲೋಗದಾಗ ನೀನ್ರಿಪ್ಪ ನಾನು ಮುಂದಿತ್ತು ಮಾಡಿಸ್ಬೇಕಂತ. ಇನ್ನು ಮುಂದಿತ್ತು ಮಾಡ್ಸೋಕ್ಕಾಗಿಲ್ಲ ರೀ. ಈ ಟೈಮು ಅನ್ನ ಕೊಟ್ಟು ಬಂದೇವೆ ರೀ ಫ್ಯಾಮಿಲಿ. ಬರೀ ಫ್ಯಾಮಿಲಿ ನೋಡೋಣ ಅನ್ನ ಹೆಂಗೆ ಮಾಡಿದೆ ಅಡ್ರೆಸ್ ತಂದು ಸರ್ವಿಸಿಂಗ್ ಅಂತ ಸಂಜೆಗೆ ತೋರಿಸ್ತೀನಿ ರೀ. ಸಂಜೆಗೆ 4 ಗಂಟೆಗೆ ಬಾ ನಾನು ಅನ್ನ. ಸೊ ಈ ಕಡೆ ಎಲ್ಲ ಕಾರ್ ತೊಗೊಂಡು ಹೋಗಿ ಊರಿಗೆ ಹೊಂಟೇವಿ ರೀ. ವೋಟಿಂಗ್ ಹಾಕಿ ಸ್ವಲ್ಪ ಫಂಕ್ಷನ್ ಇತ್ತು ಮನ್ಯಾಗ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಏನೇನು ಐತಿ ಅಂತ ತೋರಿಸ್ತೀನಿ ರೀ ಫ್ಯಾಮಿಲಿ ನಿಮಗೆ. ಸೊ ವೋಟಿಂಗ್ ಹಾಕೋದು ಮುಂದೆ ಡೈರೆಕ್ಟ್ ವೋಟಿಂಗ್ ಹಾಕೋದು ಮುಂದೆ ಸಿಗ್ತೀನಿ. ಇಲ್ಲಾಂದ್ರೆ ಫ್ಯಾಮಿಲಿ ಸಿನಿಮ್ಯಾಟಿಕ್ ಆದ್ರೆ ತೋರಿಸ್ತೀನಿ ರೀ. ಬಿಕಾಸ್ ನಮ್ಮ ತಂಗಿ ಕಾರ್ ಹೊಡ್ಯಂಗೆ ಬರೋಂಗಿಲ್ಲ ರೀ, ನಾನು ಹೊಡಿಬೇಕು. ಸೊ ಅದ್ರ ಸಲುವಾಗಿ ಬರೀ ಫ್ಯಾಮಿಲಿ ಆಮೇಲೆ ತೋರಿಸ್ತಾನಂತ. ಸಿನಿಮ್ಯಾಟಿಕ್ ಹಾಕಿ ವಿಡಿಯೋ ಮಾಡಿದಂದ್ರೆ ಸಿನಿಮ್ಯಾಟಿಕ್ ಹಾಕೇನು ರೀ, ಇಲ್ಲದ್ರೆ ಇಲ್ಲ ರೀ ಫ್ಯಾಮಿಲಿ. ಬರೀ ಸ್ಟೇಟ್ಯೂನ್ ಆಗಿರಿ. ಆಮೇಲೆ ಏನ್ರಿಪ್ಪ ಅಂದ್ರೆ ಊರಿಗೆ ಬಂದವ್ರಿ. ಸೊ ಊಟ ಎಲ್ಲ ಮಾಡೀವಿ. ಸೊ ಡೈರೆಕ್ಟ್ ಊಟಕ್ಕೆ ಹಾಕೊಂಡ್ರಿ ಸಂಕೇಶ್ವರ ಹೋಗ್ರಿ. ಫ್ಯಾಮಿಲಿ ನಾಷ್ಟ ಹೋಗ್ತೀನಿ ಮುಂದೆ. ಅವ್ರು ಬರ್ತಾರೆ. ಸೊ ಊಟ ಹಾಕಿ ಚಂದ್ರನಂತೆ ಹೋದೋ ನನ್ನ ತಾರೆ ನೋಡೋದೆ
ಸುಲಭ. 2,000 years later. ಫ್ಯಾಮಿಲಿ ಹೇಳಿದ್ರಿ ಟೈಮ್ ಎಷ್ಟು ಗಂಟೆ ಅಂದ್ರೆ 11:30 12 ಆಗೈತ್ರಿ. ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ಯಾಮಿಲಿ. ನಾಲ್ಕು ಸತಿ ನೋಡ್ರಿ, 4 ಸತಿ. ಒಂದು ಸತಿ ಏನೋ ನಂದೇನೋ ಗಾಡಿ ಸರ್ವಿಸಿಂಗ್ ತರ ಹೋಗಿದ್ರಿ, ಅವಾಗ ಹೋಗಿ ಬಂದು. ಸೊ ಇನ್ನೊಂದು ಸಲ ನಮ್ಮ ಪಪ್ಪ ಏನೋ ಕೆಲಸ ಇತ್ರಿಪ್ಪ, ಸಂತಿದೇನೋ ತಂದಿರ್ಕಿಲ್ಲ, ಅದನ್ನು ಕೆಲಸ ಮಾಡಿದ್ದೆ. ಸೊ ಆಮೇಲೆ ಇದಕ್ಕೆ ಹೋಗಿನ್ರಿಪ್ಪ ಅಂದ್ರೆ ನಮ್ಮ ಅಣ್ಣಂದೇನೋ ರೆಡ್ಮಿ ನೋಟ್ 5 Pro ಇದು ಸ್ಕ್ರೀನ್ ಗ್ಲಾಸ್ ಹೋಗಿದ್ರಿ ಫ್ಯಾಮಿಲಿ. ಅದನ್ನು ಮೇನ್ ಗ್ಲಾಸ್ ಹೋಗಿತ್ತು, ಅದನ್ನ ಹಾಕ್ಸಕ್ಕೆ ಹೋಗಿದ್ದು. ಸೊ 4-5 ಸಲ ನೋಡ್ರಿ ಫ್ಯಾಮಿಲಿ. ಸಂಕೇಶ್ವರ 2,000 years later. ಸೊ ಆಮೇಲೆ ಈಗ ಮಾಡತ್ತಾರೆ ಅಡುಗೆ. ಸೊ ನಮ್ಮ ಮನೆಗೆ ಒಮ್ಮೆ ರಾತ್ರಿ ಎಲ್ಲ ಹೋಗಿ ಮಾಡ್ಯಾರಪ್ಪ. ಅದ್ರ ಸಂಬಂಧ ಅವ್ರು ಮಾಡೋರು ಎಲ್ಲ ನಿದ್ದಿಲ್ಲಕ್ಕಿಲ್ಲ ಅಲ್ರಿ, ನಿದ್ದಿರಕ್ಕಿಲ್ಲ ಅವ್ರಿಗೆ. ಸೊ ಅದ್ರ ಸಂಬಂಧ ನಮಗೂ ಎಲ್ಲ ಕೆಲಸ ಮಾಡಿ ಹೇಳಿದ್ರಿ ಫ್ಯಾಮಿಲಿ. ಆದಿತ್ಯ ತೊಗೊಂಬರೋದ ಸಾರಿಗೆ. ಸೊ ಅದ್ರಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇನ್ನೊಂದು ಮಾಡೋಣ ಗಪ್ರಿ ಫ್ಯಾಮಿಲಿ, ಮಾಡೋಣ ಅಂತ ವಿಡಿಯೋ. ಬರ್ರಿ ಫ್ಯಾಮಿಲಿ ನೋಡೋಣ ಏನಾಗೈತಿ. ಅನ್ನ ಅಡುಗೆ ಮಾಡಕತ್ತಾನ್ರಿ. ಸೊ ಏನು ಅಡುಗೆ ಮಾಡ್ಕೋದಿತ್ತು ಅಂತ ಹೇಳ್ತಾನೆ, ಬರ್ರಿ ಫ್ಯಾಮಿಲಿ ನಿಮ್ಗೆ ತೋರ್ತಾನೆ ಅಂತ ಅಷ್ಟೇ ದಿನಾಗೆ ಫ್ಯಾಮಿಲಿ. 2 ದಿನ ನೋಡ್ರಿ, 2 ದಿನದಾಗ ಮುಖ ಇದ್ದದ ಮೊದ್ಲು ಕರ್ರಗಿದ್ದೀವಿ ರೀ. ಮತ್ತಟ್ಟು ಕರ್ರಕನಾಗತ್ತೀವಿ. ಏನು ಮಾಡ್ತೀವಿ ರೀ, ಬಿಸಿಲ ತಿರುಗಾಡಿ ಸಾಕಾಗಿದೆ ಫ್ಯಾಮಿಲಿ. ಅನ್ನ ಅಡುಗೆ ಆಮೇಲೆ ಮಸಾಲೆ ರೆಡಿ ಮಾಡಿದ್ದಾರೆ ರೀ. ಉಳ್ಳಾಗಡ್ಡಿ, ಟೊಮೆಟೊ ಮತ್ತೇನೇನು ಕಾಣೋದೈತಿಪ್ಪ ಅಂದ್ರೆ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ರಿ. ಕೊಬ್ಬರಿ ಐತಿ, ಇಷ್ಟೆಲ್ಲ ಮಿಕ್ಸರ್ ಮಾಡತ್ತಾರ ನಮ್ಮ ತಂಗಿ. ಬರ್ರಿ ಫ್ಯಾಮಿಲಿ. ಆಮೇಲೆ ಎನ್ಕ ತೋರಿಸಿದ ಮಸಾಲೆ ಎಲ್ಲ ನಮ್ಮ ತಂಗಿ ಮಿಕ್ಸರ್ ಮಾಡತ್ತಾರ ನೋಡ್ರಿ. ಅಂದ್ರೆ ಮಿನಿ ಸಾಂಬಾರು ಐತಿ, ಚಿಕನ್, ಮಟನ್ ಕರಿ, ಮಟನ್ ಸುಕ್ಕ, ಸಾಂಬಾರ ಮಾಡಕತ್ತಾರಿಪ್ಪ. ಅನ್ನ ಮಾಡಕತ್ತಾರ ಮಿಕ್ಸರ್ ಮಾಡಕತ್ತಾರ. ಅನ್ನ ತೋರ್ಸೋಣ ಆಮೇಲೆ. ಮಿಕ್ಸರ್ ಎಲ್ಲ ಮಾಡಿದ್ಮೇಲೆ ಅದ್ರಾಗೆಲ್ಲ ಮಿಕ್ಸ್ ಮಾಡೋದಿದ್ದೀನಿ. ಆಮೇಲೆ ಇವ್ರು ಉಳ್ಳಾಗಡ್ಡಿ ಕೊರಕತ್ತಾರ್ರಿ ಇಪ್ಪ. ನಮ್ಮ ಕಣ್ಣ ನೀರು ಬರಕತ್ತಾವ. ತಲೆ ಮೇಡ್ಕೊರೋ ಕಣ್ಣೀರು ಬರಂಗಿಲ್ಲ. ಕಣ್ಣೀರು ಬರ ಹುಡುಗನು ಪಾಪ ಕಣ್ಣೀರು ಇಟ್ಕೊರ ಹಿಂಗ ಇಟ್ಕೊಂಡ್ರೆ ಕಣ್ಣೀರು ಬರಂಗಿಲ್ಲ. ಏನ ಕಣ್ಣೀರು ಬರೋದಲ್ವ, ಇಟ್ಕೋಬೇಕು ಕರ್ನ ಹೋಗೋದೆ. ಬರ್ ಫ್ಯಾಮಿಲಿ, ಆಮೇಲೆ ನಿಮ್ಗೆ ಊಟ ನೀಡೋದ್ನ ಸಿಗ್ತಂತ ಸ್ಟೇಟ್ಯೂನ್ ಆಗಿರಿ. ಸೊ ಫ್ಯಾಮಿಲಿ ಫೈನಲಿ ಎಲ್ಲ ಡನ್ ಆಗಿದ್ರಿ. ಇಲ್ಲಿ ನೋಡ್ಬೋದ್ರಿ, ಇಲ್ಲಿ ಸಾಂಬಾರು ಆ್ಯಂಡ್ ಮತ್ತು ರೀ ಇಲ್ಲೇ ಚುಕ್ಕ. ಅಬ್ಬ ಸುಣ್ಣದೈತ್ರಿಪ್ಪ, ಬಿಸಿ ಹೆವಿ ಐತಿ. ಮತ್ತು ಇಲ್ಲೇ ತಾನ ನೋಡ್ರಿ, ಇಲ್ಲಿ ಜೀರಾ ರೈಸ್ ಮಾಡ್ಸಾರ. ಬರ್ ಫ್ಯಾಮಿಲಿ, ನಮ್ಮ ಹುಡುಗಲ್ಲಿ ಉಳ್ಳಾಗಡ್ಡಿ ತೋರ್ಸನ್ ಬೇ. ಇಲ್ಲಿ ನೋಡ್ರಿ, ನಮ್ಮ ಹುಡುಗ ಉಳ್ಳಾಗಡ್ಡಿ ಕೊರಕತ್ತ. बंद करो हाथ जोड़ के मैं. ಏ ವಿಡಿಯೋ ನಾವು ಖರನಲ್ಲ, ಲಾಸ್ಟ್ ಎಂಡಿಂಗ್ ನಿಂದ ಕೊಡ್ತಾನೆ. ಇಲ್ಲಿ ಕ್ಲೈಮ್ಯಾಕ್ಸ್. ಸಾವಕಾಶ್ ವಿಡಿಯೋ ಕೆಡ್ಲಾಕ್ಸ್ಬಿಡ್ಬೇಡ. ವಿಡಿಯೋ ಆಗ್ತಿದ್ದ ತಂತಾನ. Big thank you for being here.